ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯೂಟಿ ಟಿಪ್ಪನ್ನು ತಂದಿದ್ದೀನಿ. ಏನಪ್ಪ ಅಂತ ಕೇಳಿದರೆ, ನಮಗೆ ಆಗಿರುವಂತಹ ಒಂದು ಸನ್ ಟ್ಯಾನನ್ನು ನಾವು ಈಸಿಯಾಗಿ ನ್ಯಾಚುರಲ್ ಆಗಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿ ನಾವು ಹೇಗಪ್ಪ ಅದನ್ನು ರಿಮೂವ್ ಮಾಡ್ಕೊಳ್ಬಹುದು ಅಂತ ನೀವು ಕೇಳಿದರೆ, ಇಲ್ಲಿದೆ ನೋಡಿ ನಿಮಗೆ ಸುಲಭವಾಗಿರುವಂತಹ ಮನೆಮದ್ದು. ಬಿಸಿಲಿಗೆ ನಾವು ಹೋದಾಗ ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತೆ, ಸನ್ ಟ್ಯಾನ್ ಅನ್ನೋದು ಹಾಗೇ ಆಗುತ್ತೆ. ಕೈಗಳಲ್ಲಿ, ಕಾಲುಗಳಲ್ಲಿ, ನೆಕ್ಕುಗಳಲ್ಲಿ ಸಾಮಾನ್ಯವಾಗಿ ಇದು ಹಾಗೇ ಆಗುತ್ತೆ. ಈ ಒಂದು ಸನ್ ಟ್ಯಾನನ್ನು ನಾವು ಹೇಗೆ ರಿಮೂವ್ ಮಾಡ್ಕೊಳ್ಬಹುದು ಅಂತ ನೀವು ಕೇಳಿದರೆ, ನಿಮಗಾಗಿ ಇಲ್ಲಿದೆ ನೋಡಿ ಸೂಪರ್ ಟಿಪ್. ಗೈಸ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ. ಫಸ್ಟ್ ನೀವು ಒಂದು ಗಾಜಿನ ಬೌಲ್ ಅಥವಾ ಯಾವುದಾದ್ರೂ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ನೀವು ಬಳಸುವಂತಹ ಯಾವುದಾದ್ರೂ ಒಂದು ಪೇಸ್ಟನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಾಫಿ ಪೌಡರ್ ಇಲ್ಲ ಅಂತ ಹೇಳಿದರೆ ನೀವು ಬ್ರೂ ಪೌಡರನ್ನು ಕೂಡ ಬಳಸ್ಕೊಳ್ಬಹುದು. ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಅರ್ಧ ಹೋಲ್ ನಿಂಬೆಹಣ್ಣನ್ನು ನೀವು ಇದಕ್ಕೆ ಚೆನ್ನಾಗಿ ನಿಂಬೆಹಣ್ಣಿನಲ್ಲಿ ಇರುವಂತಹ ರಸವನ್ನು ಚೆನ್ನಾಗಿ ಇದಕ್ಕೆ ಹಿಂಡ್ಕೊಂಡು ಆದಮೇಲೆ ಎಲ್ಲ ಮಿಶ್ರಣವನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ರೀತಿಯ ನಿಮಗೆ ಪೇಸ್ಟ್ ಇದು ತಯಾರಾಗುತ್ತೆ. ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ರೀತಿಯ ಪೇಸ್ಟ್ ನಿಮಗೆ ಸಿಗುತ್ತೆ. ಇವಾಗ ರೆಡಿ ಆಗಿರುವಂತಹ ಮಿಶ್ರಣವನ್ನು ನೀವು ಸನ್ ಟ್ಯಾನ್ ಆಗಿರುವಂತಹ ಭಾಗಗಳಿಗೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು ಅಂತ ಹೇಳಿದರೆ, ಇನ್ ಕೇಸ್ ಏನಾದರೂ ಫೇಸಲ್ಲಿ ಇರಬಹುದು, ಕೈಯಲ್ಲಿರಬಹುದು, ನೆಕ್ಗಳಲ್ಲಿರಬಹುದು ಅಥವಾ ಕಾಲುಗಳಲ್ಲಿರಬಹುದು. ಇಲ್ಲಿ ಸನ್ ಟ್ಯಾನ್ ಆಗಿರುತ್ತೆ, ಅಲ್ಲಲ್ಲಿ ನೀವೇನದನ್ನ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ ಬಿಟ್ಟು ಫುಲ್ ಡ್ರೈ ಆದಮೇಲೆ ಇದನ್ನು ನೀವು ವಾಶ್ ಮಾಡ್ಕೊಳ್ತಾ ಬನ್ನಿ. ಇದನ್ನು ನೀವು ವಾರದಲ್ಲಿ 3 ಬಾರಿ ಟ್ರೈ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಅನ್ನೋದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.